3 ವರ್ಷದ ಮಗನ ಜೊತೆಗೆ ತಾಯಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಗಂಡನ ಮನೆಯವರ ಕಾಟಕ್ಕೆ ತಾಯಿ ಹಾಗೂ ಮಗ ಬಲಿಯಾಗಿರುವಂಥದ್ದು. 3 ವರ್ಷದ ಮಗುವಿನ ಜೊತೆ ಆಕೆ ನೇಣಿಗೆ ಶರಣಾಗಿದ್ದಾಳೆ. ಬೆಳಗಾವಿಯ ಪೀರನವಾಡಿ ಪಾಟೀಲ್ ಗಲ್ಲಿಯಲ್ಲಿ ಈ ಘಟನೆ ನಡೆದಿದೆ. ಸಾಲ ತೀರಿಸಿ ಅಂತ ಹೇಳಿ ಆ ಮಹಿಳೆಗೆ ಮಾನಸಿಕವಾಗಿ ಕಿರುಕುಳವನ್ನು ಕೊಡಲಾಗ್ತಾ ಇತ್ತಂತೆ. ಹೀಗಾಗಿ ತನ್ನ ಪುತ್ರ ಭುವನ್ ಜೊತೆಯಲ್ಲಿಯ 28 ವರ್ಷದ ಪ್ರೇಮ ಎಂಬ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಆಕೆಗೆ ಸಾಲ ತೀರಿಸು ಅಂತೇಳಿ ಕಾಟ ಕೊಡ್ತಾ ಇದ್ದಿದ್ದು ಯಾರು? ಆಕೆಯ ಅತ್ತೆ ಮತ್ತು ಗಂಡ ಸೇರಿದಂತೆ ಈಗ 6 ಜನರ ವಿರುದ್ಧ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರನ್ನು ದಾಖಲು ಮಾಡಲಾಗಿದೆ. ಅತ್ತೆ ಗಂಡ ಸೇರಿದಂತೆ ಆಕೆ ಕುಟುಂಬಸ್ಥರೇನೇ ಆಕೆಗೆ ಗಂಡನ ಮನೆಯವರೇ ಸಾಲವನ್ನು ತೀರಿಸು ಅಂತ ಹೇಳಿ ಕಿರುಕುಳವನ್ನು ಕೊಡ್ತಾ ಇದ್ರಂತೆ. ಇದರಿಂದ ಮನನೊಂದು ಮಾನಸಿಕ ಕಿರುಕುಳಕ್ಕೆ ಬೇಸತ್ತು ಆಕೆ ಸಾವನ್ನಪ್ಪಿರುವಂಥದ್ದು. ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಮೃತ ಪ್ರೇಮಾಳ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಜೊತೆಗೆ ಆಕ್ರೋಶದ ಕಟ್ಟೆಯೂ ಒಡೆದಿದೆ. ಆಕೆಯ ಕುಟುಂಬಸ್ಥರು ಪ್ರೇಮಾಳ ಅತ್ತೆಯ ಮೇಲೆ ಹಲ್ಲೆಯನ್ನು ಕೂಡ ಮಾಡಿದ್ದಾರೆ. ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸಿದ್ರಿ. ಪ್ರೇಮ ತನ್ನ 3 ವರ್ಷದ ಮಗ ಭುವನ್ ಜೊತೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಅದಕ್ಕೆ ಕಾರಣ ಪ್ರೇಮಾಳ ಅತ್ತೆಯ ಕುಟುಂಬಸ್ಥರು. ನೋಡಿ, ಈ ದೃಶ್ಯಗಳನ್ನು ಮತ್ತೆ ಗಮನಿಸ್ತಾ ಇದ್ದೀರಾ ನೀವು, ಹಲ್ಲೆ ಮಾಡಿರುವ ದೃಶ್ಯಗಳನ್ನು. ಆಕ್ರೋಶದ ಕಟ್ಟೆಯೂ ಒಡೆದಿದೆ ಅಲ್ಲಿ. 3 ವರ್ಷದ ಮಗನ ಜೊತೆಯಲ್ಲಿ ಪ್ರೇಮ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಪ್ರೇಮಗೆ ಸಾಲ ತೀರಿಸಬೇಕು ನೀನು ಅಂಥೇಳಿ ಕುಟುಂಬಸ್ಥರೇ ಕಿರುಕುಳವನ್ನು ಕೊಡ್ತಾ ಇದ್ರಂತೆ. ಆಕೆಯ ಅತ್ತೆ, ಗಂಡ, ಮೈದುನ ಹಾಗೆ ನೆಗೆನ್ನಿ ಸೇರಿದಂತೆ 6 ಜನರ ವಿರುದ್ಧ ಕಿರುಕುಳದ ಆರೋಪ. ಎಲ್ಲರೂ ಕೂಡ ಕುಟುಂಬಸ್ಥರೇನೆ. ಕಿರುಕುಳಕ್ಕೆ ಬೇಸತ್ತು ಅದನ್ನು ತಡೆಯೋಕೆ ಆಗದೆ, ಮಾನಸಿಕ ಕಿರುಕುಳವನ್ನು ತಡೆಯೋಕ್ಕಾಗದೆ ಪ್ರೇಮ ಸೀರೆಯಿಂದ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ಹೋಗುವಾಗ 3 ವರ್ಷದ ಭುವನ್ ತನ್ನ ಮಗ, ಆತನಿಗೂ ಕೂಡ ಆತನ ಜೊತೆ ಸೇರಿ 28 ವರ್ಷದ ಪ್ರೇಮ ಆತ್ಮಹತ್ಯೆ ಮಾಡಿಕೊಂಡಿರೋದು. ನನ್ನ ಮಗಳನ್ನ ಬಡ್ದು ಹೊಡೆದು ಮಾಡಿ ನನ್ನ ಮಗಳಿಗೆ ಕೂಳ ನೀರ ಹಾಕದ ಅತ್ತಿ ಮೈದಾ ಗಂಡ ಕೂಡಿ ಗಂಡಿಲ್ವ ಯಪ್ಪ. ಅತ್ತಿ ಮೈದಾ ನೆಗ್ಯಾನೆ ಕೂಡಿ ನನ್ನ ಮಗಳಿಗೆ ಕೂಳ ಹಾಕಲಿಲ್ಲೋ. ನನ್ನ ಮಗಳನ್ನ ಬಡ್ದು ಹೊರಗೆ ಹಾಕಿರು. ನನ್ನ ಮಗಳು ಯವ್ವ ನನ್ನ ಮಗಳಿಗೆ 10 ಲಕ್ಷ ರೂಪಾಯಿ ಸಾಲ ಹೇರಿ ನೈತಿ ಹೊರಗೆ ಹಾಕಿಳು. ಯಪ್ಪ ನನ್ನ ಮಗಳಿಗೆ ಕೂಳ ಹಾಕಲಿಲ್ಲೋ. ನನ್ನ ಕೊಡ್ಯ ನನ್ನ ಮಗಳ ಕೂಸಿತ್ತು. ನನ್ನ ಮಗನ ಮನೆಯಾಗ ಇಟ್ಕೊಲಿಲ್ಲೋ. ಯಪ್ಪ ನನ್ನ ಮಗಳ ಮದುವೆಯಾಗಿ 10-11 ವರ್ಷ ಚಾಲ್ತೀನು. ಏನ್ ತೊಂದರೆ ಕೊಡ್ತಿದ್ರ? ನನ್ನ ಮಗಳಿಗೆ ಬಹಳ ತೊಂದ್ರೆ ಐತಿ. ನನ್ನ ಮಗಳಿಗೆ ಕಿತಿ ಮಾಡ್ರು. ನನ್ನ ಮಗಳಿಗೆ ಕೂಳ ಹಾಕಲಿಲ್ಲ. ಏನ್ ಸಾಲ? ಎತ್ರ ಸಾಲ? ಸಂಗಿನ ಸಾಲ. ನನ್ನ ಮಗಳಿಗೆ ತೆಗಿಸ್ಕೊಡು ಅಂತೇಳಿ ನೆಗ್ಯಾನಿ ಮೈದಾ ಅತ್ತಿ ಕೂಡಿ ಆಕೆ ಹೇಳಿ ಕ್ಯಾಸ ಮಂದಿ ಅಂತೇಳಿ ಕಾಲೆ ಎಸೆದು ಕೊಟ್ಟು ಎಲ್ಲ ನಾಲ್ಕಿ ಮ್ಯಾಲ ಹಾಕಿ ಹೊರಗೆ ಹಾಕಿರು. ಎಷ್ಟು ಬಿಟ್ಟು ತೊಂದ್ರೆ ಸಾಲ? ಮಗಳಿಗೆ ಕಿರಿಕಿರಿ ಮಾಡ್ತಾರೆ. ನನ್ನ ಮಗಳಿಗೆ ಕಿರಿಕಿರಿ ಮಾಡ್ತಾರೆ. ಬಾಳ ಕಿರಿಕಿರಿ ಮಾಡ್ತಾರೆ. ಬಡ್ದು ಬಿಟ್ಟಿರಾರ್ರಿ. ನನ್ನ ಮಗಳು ಬಡ್ದು ಬಿಟ್ಟಿರಾರ್ರಿ. ಹತ್ತಿದ ನಿಜ ಬಾಳ ನನ್ನ ಮಗಳಿಗೆ. ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರಲ್ಲ? ಕೊಟ್ಟಿದ್ರು ಸರ್. ಈಗ ಹಿಂಗಾಗೈತಿ, ಈ ರೀತಿ ಜಗಳ ಮಾಡತ್ತಂತ ಮಗಳು ಯಾವಾಗಾರ ಹೇಳಿದ್ರು ನಿಮ್ಗೆ? ನಮಗೆ ಏನೋ ನನ್ನ ಮಗಳು ಬಂದು ನನ್ನ ಮುಗಿಲು ಸುಲ್ ಬಿಡ್ತಿರಾಕಿಲ್ಲು. ನನ್ನ ತಮ್ಮ ನನ್ನ ಮಗಳಿಗೆ ಉಪ್ಪರ್ ಮಾತಾಡೋದು ನನಗೆ ಹೇಳ್ತಿರಾಕಿಲ್ಲು. ಯಪ್ಪ 6 ತಿಂಗಳಿಗೆ 3 ತಿಂಗಳಿಗೆ ನನ್ನ ಮಗಳು ಬಂದ್ರು. ಮಗ ಇಬ್ರು ಕೂಡ ನೀನ್ ಹಾಕೊಂಡ್ರ ಮಗನ ನಾನು ಇರಾಕಿಲ್ಲು. ಯಪ್ಪ ನನಗೆ ಹೆಣ ತೂಗ್ಯಾಡು ಯಾರ್ಯಾಗ ನನಗೆ ಫೋನ್ ಬಂದೈತು. ಯಪ್ಪ ಯಾರು ಯಪ್ಪ ಅವ್ರಿಗೆ 3 ಮಂದಿಗೆ ಅವ್ರಿಗೆ 8 ಮಂದಿ ಅವ್ರಿಗೆ 8 ಶಿಕ್ಷೆ ಆಗಲಿ. ನನ್ನ ಪೋರ್ಯ ನನ್ನ ಮಗಳಿಗೆ ನ್ಯಾಯ ಕೊಡ್ರು. ಗಂಡನ ಕಟ್ಟಿಕೊಂಡು ನನ್ನ ಮಗಳ ಬ್ಯಾಗೆ ಎದ್ದಳು. ಗಂಡಂದು ಏನು ಕಿರಿಕಿರಿ ಇಲ್ಲು. ಯಪ್ಪ ನನ್ನ ಹೆಸರು ಪಕ್ಕಿರವ್ವ ಪಾವಡಿನು. ಯಪ್ಪ ಅತ್ತಿ, ಮಗಳು, ಗಂಡ, ಆಕೆಯ ನೆಗೆಣ್ಣಿಯರು ಎಲ್ಲರೂ ಸೇರಿ ನನ್ನ ಮಗಳನ್ನು ಕೊಂದು ಹಾಕಿದ್ದಾರೆ. ಅವರಿಂದಾನೇ ಈಕೆ ಸಾವನ್ನಪ್ಪಿರುವಂಥದ್ದು. ತನ್ನ ಮಗನ ಜೊತೆಯಲ್ಲಿ ಸುಮಾರು 10-11 ವರ್ಷ ಆಗಿತ್ತು ಮದುವೆಯಾಗಿ. ಆಗಿನಿಂದಲೂ ಕೂಡ ಕಿರುಕುಳವನ್ನು ಕೊಡ್ತಾನೆ ಬಂದಿದ್ದಾರೆ.
ಅವರು ಮಾಡಿದಂತಹ ಸಾಲವನ್ನು ತೀರಿಸು ಅಂತ ಹೇಳಿ ನನ್ನ ಮಗಳ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ರು. ಈ ಕಿರುಕುಳದಿಂದಲೇ ಬೇಸತ್ತು ಆಕೆ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು, ಆಕೆ ಸಾವನ್ನು ಅಪ್ಪಿರುವಂಥದ್ದು ಅಂತೇಳಿ ಪ್ರೇಮಾಳ ತಾಯಿ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಪ್ರೇಮಾಳ ಅತ್ತೆ ಸುಶೀಲಾ, ಗಂಡ ನಾಗೇಶ್, ಮೈದುನ ಪರಶುರಾಮ್ ಹಾಗೆ ನೆಗಣಿಯರು ನಾದಿನಿ ಅವರು ಸೇರಿದಂತೆ ಸಂಗೀತ, ಮಾರೆವ್ವ, ಶಾರದಾ ವಿರುದ್ಧ ಈಗ ದೂರು ದಾಖಲಾಗಿದೆ. ಬೆಳಗಾವಿ ಗ್ರಾಮೀಣ ಠಾಣೆಗೆ ಪ್ರೇಮ ಕುಟುಂಬಸ್ಥರು ದೂರನ್ನು ಸಲ್ಲಿಕೆ ಮಾಡಿದ್ದಾರೆ.